ದೈನಂದಿನ ಬದುಕಿನಲ್ಲಿ ನೋವು ನಲಿವಿನ ನಡುವೆ ಒತ್ತಡದ ಜೀವನದಲ್ಲಿ ಸಂಜೆ ಬಹುತೇಕರು ಕಾಲ ಕಳೆಯುವುದಕ್ಕೆ ಗಾರ್ಡನ್ಗೆ ಹೋಗ್ತಾರೆ. ಆದರೆ ನಿರ್ವಹಣೆಯ ಕೊರತೆಯಿಂದಾಗಿ ಎಲ್ಲಿ ಬೇಕೆಂದರಲ್ಲಿ ತ್ಯಾಜ್ಯದ ರಾಶಿಗಳಿದ್ರೆ ಮತ್ತೊಂದು ಕಡೆ ಸರಿಯಾದ ಕಾಂಪೌಂಡ್ ಇಲ್ಲದೆ ಮನುಷ್ಯರಿರಬೇಕಾದ ಪಾರ್ಕ್ನಲ್ಲಿ ಹಂದಿಗಳದೇ ಹಾವಳಿಯಾಗಿದೆ. ರಾತ್ರಿಯಾದರಂತೂ ಕುಡುಕರ ಅಡ್ಡೆಯಾಗಿ ಬಿಟ್ಟಿದೆ. ಅಷ್ಟಕ್ಕೂ ಈ ಪಾರ್ಕ್ ಯಾವುದು ಅಂತೀರಾ? ಬನ್ನಿ ಈ ಸ್ಟೋರಿಯಲ್ಲಿ ನೋಡೋಣ. ಪೌರಾಡಳಿತ ಸಚಿವರೇ, ಏನಿದು ನಿಮ್ಮ ಕ್ಷೇತ್ರದ ಅವ್ಯವಸ್ಥೆ? ರಾತ್ರಿಯಾದರೆ ಸಾಕು ಕುಡುಕರ ಅಡ್ಡೆಯಾಗುತ್ತೆ ಈ ಗಾರ್ಡನ್. ಮನುಷ್ಯರಿರಬೇಕಾದ ಪಾರ್ಕ್ನಲ್ಲಿ ಇವಾಗ ಹಂದಿಗಳದ್ದೇ ಹಾವಳಿ. ಅದೆಷ್ಟೇ ಬಾರಿ ಮನವಿ ಕೊಟ್ಟರೂ ಕ್ಯಾರೆ ಎನ್ನದ ನಗರಸಭೆ ಅಧಿಕಾರಿಗಳು. ಉದ್ಯಾನವನ ಎಂದರೆ ಸುತ್ತಲೂ ಗಿಡಮರಗಳು, ಹಚ್ಚ ಹಸಿರು, ಉತ್ತಮವಾದ ಗಾಳಿ, ಸ್ವಚ್ಛಂದವಾದ ಪ್ರದೇಶವೆಂಬ ಕಲ್ಪನೆ ನಮ್ಮೆಲ್ಲರಲ್ಲಿಯೂ ಇರುತ್ತದೆ. ಆದರೆ ಬೀದರ್ನ ಹೃದಯ ಭಾಗ ನಂದಿ ಕಾಲೋನಿಯಲ್ಲಿರುವಂತಹ ಉದ್ಯಾನವನ ಅದಕ್ಕೆ ತದ್ವಿರೋಧವಾಗಿ ನಿಂತಿದೆ ಎಂದರೆ ತಪ್ಪಾಗಲಾರದು. ಹುಲ್ಲುಗಾವಲು ಇರಬೇಕಾದ ಜಾಗದಲ್ಲಿ ಕಸ ಕಡ್ಡಿಗಳೇ ತುಂಬಿ ಹೋಗಿವೆ. ಉದ್ಯಾನವನದ ಸುತ್ತ ಸರಿಯಾದ ತಡೆಗೋಡೆ ನಿರ್ಮಿಸದ ಕಾರಣ ನಾಯಿ ಹಂದಿಗಳು ಹೆಚ್ಚಾಗಿ ಸಾರ್ವಜನಿಕರು ತಮ್ಮ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬರಲು ಹೆದರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಉದ್ಯಾನವನದ ಅವ್ಯವಸ್ಥೆಯ ವಿಚಾರವಾಗಿ ನಂದಿ ಕಾಲೋನಿಯ ವಾರ್ಡ್ ನಂಬರ್ 18ರ ನಗರಸಭೆ ಸದಸ್ಯರು ಪೌರಾಡಳಿತ ಸಚಿವ ಹಾಗೂ ಸ್ಥಳೀಯ ಶಾಸಕ ರಹೀಂ ಖಾನ್ ಅವರಿಗೆ ಮನವಿ ನೀಡಿ 16 ತಿಂಗಳು ಕಳೆದರೂ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲವಂತೆ. ಇನ್ನು ಈ ಸಮಸ್ಯೆಯ ಬಗ್ಗೆ ನಗರಸಭೆ ಅಧ್ಯಕ್ಷರ ಗಮನಕ್ಕೆ ತಂದರೂ ಯಾವುದೇ ಪ್ರತಿಕ್ರಿಯೆಗಳು ದೊರೆತಿಲ್ಲವೆಂದು ನಗರಸಭೆ ಸದಸ್ಯೆ ಉಲ್ಲಾಸಿನಿ ಮುದಾಳೆ ಆರೋಪವನ್ನ ಮಾಡಿದ್ದಾರೆ. ನಾವು ಹೇಳಬೇಕೇನೆಂದರೆ ನಮ್ಮ ವಾರ್ಡ್ ನಂಬರ್ 18 ಮೌನ್ ಮಾರ್ಕೆಟ್ ಏರಿಯಾ, ಇದಕ್ಕೆ ಹಾಟ್ ಸಿಟಿ ಅಂತಾರೆ. ಹಾಟ್ ಸಿಟಿ ಅನ್ನೋದು ನಮ್ಮ ವಾರ್ಡ್ ಇದೆ, ವಾರ್ಡ್ ನಂಬರ್ 18ನಲ್ಲಿ ಗಾರ್ಡನ್ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಾರೆ. ಅವ್ರು ಓಡಾಡೋ ಪರಿ ಅವ್ರಿಗೆ ಹೆಂಗಾಗ್ಲತ್ತಂದ್ರೆ ಓಡಾಡೋಕ್ಕೆ ಬರಲುಂಟು. ಮುಂಚೆ ಗಾರ್ಡನ್ ಹೆಂಗಿತ್ತು ಅಂದರೆ ಅದು ಯಾರಿಗೂ ಗೊತ್ತಿಲ್ಲ. ಬಟ್ ನಾವು ಬಂದಿನಿಂದ ನಾವು ಎಷ್ಟು ಡೆವಲಪ್ಮೆಂಟ್ಸ್ ಮಾಡಬೇಕು ಅಂತ ನಮ್ಮ ವಾರ್ಡಿಗೆ ಎಷ್ಟೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈವನ್ ನಾವು ಮನವಿ ಕೊಟ್ಟಿದ್ದೀವಿ, ಯಾರಿಗೆ ನಮ್ಮ ಕಮಿಷನರ್ ಸರಿಗೆ ಕೊಟ್ಟಿದ್ದೀವಿ, ಹಾಗೂ ಮತ್ತು ರಹೀಂ ಖಾನ್ ಸರಿಗೂ ಕೊಟ್ಟಿದ್ದೀವಿ. ಜೂನಲ್ಲಿ ಕೊಟ್ಟಿದ್ದೀವಿ 2023 ಆಮೇಲೆ ಅಕ್ಟೋಬರಲ್ಲೂ ಕೊಟ್ಟಿದ್ದೀವಿ ನಾವು ಅವ್ರಿಗೆ ಮನವಿ ಪತ್ರ. ಆದರೆ ಅವ್ರು ಯಾರೂ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ತುಂಬ ತಪ್ಪು ನಡೀತಾ ಇದೆ. ಆ್ಯಕ್ಚುಲಿ ಇವಾಗ ಆಗಬೇಕಂದ್ರೆ ಚಿಕ್ಕ ಮಕ್ಕಳು ಓಡಾಡ್ತಾ ಇದ್ದಾರೆ. ನೈಟಲ್ಲಿ ಬಂದುಬಿಟ್ಟು ಸ್ವಲ್ಪ ಜನ ಡ್ರಿಂಕ್ ಮಾಡಿಬಿಟ್ಟು ಬಾಟಲ್ಸ್ ಎಲ್ಲ ಒಡೆದು ಹಾಕಿ ಇಲ್ಲಿ ಹೆಣ್ಮಕ್ಳಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ, ಚಿಕ್ಕ ಮಕ್ಳಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ. ನಾವು ಕೇಳೋದು ನಮ್ಮ ವಾರ್ಡಿಗೆ ಡೆವಲಪ್ಮೆಂಟ್ಸ್ ಬೇಕು ಅಂದ್ಬಿಟ್ಟು. ಏನಕ್ಕೆ ಡೆವಲಪ್ಮೆಂಟ್ಸ್ ಬೇಕು ಅಂದರೆ ನೀವು ಕಣ್ಣಾರು ನೋಡ್ತಾ ಇದ್ದೀರಾ ಈ ವಾರ್ಡಿನ ಪರಿಸ್ಥಿತಿ ಏನಿದೆ, ಈ ಪ್ರೆಸೆಂಟ್ ಗಾರ್ಡನ್ ಯಾವ ಕಂಡೀಷನ್ನಲ್ಲಿದೆ ಅಂದ್ಬಿಟ್ಟು. ನಮಗೆ ಈ ಗಾರ್ಡನ್ ಡೆವಲಪ್ಮೆಂಟ್ ಸಲುವಾಗಿ ನಾವು ಹೇಳ್ತಾ ಇದ್ದೀವಿ. ಮೊನ್ನೆ ನಮ್ಮ GB ಮೀಟಿಂಗ್ ಆಯಿತು, ಜನರಲ್ ಬಾಡಿ ಮೀಟಿಂಗು. ಅದರಲ್ಲೂ ನಾವು ಅವ್ರಿಗೆ ಹೇಳಿದ್ವಿ ಈ ಥರ ಸಿಚುವೇಶನ್ ಇದೆ. ನಮ್ಮದಂತೂ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರ ಕಾಂಗ್ರೆಸ್ ಅಂತ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಂದ್ಬಿಟ್ಟು ಅವ್ರದ್ದು ಏನಿದೆ ಅವ್ರದ್ದೇ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದಾರೆ. ನಾವು ಎಷ್ಟು ನಮ್ಮ ಪ್ರಪೋಸಲ್ ಕೊಡ್ತಾ ಇದ್ದೀವಿ ನಮ್ಮ ವಾರ್ಡಿಗೆ, ನಾವು ಇಡೀ ಬೀದರ್ದೆಲ್ಲ ಕೇಳ್ತಾ ಇಲ್ಲ. ಆ್ಯಕ್ಚುಲಿ ನಮ್ಗೆ ಅದನ್ನು ಹೇಳೋಕ್ಕಾಗ್ತಾ ಇಲ್ಲ. ಅವ್ರದ್ದು ಏನು ಇಂಟೆನ್ಷನ್ ಇದೆಯೋ ಗೊತ್ತಿಲ್ಲ ನಮಗೆ. ನಾವು ಹೇಳೋದೇನೆಂದರೆ ನಮ್ಮ ವಾರ್ಡ್ಗೆ ನಾವೇನು ಇಡೀ ಜಿಲ್ಲೆದು ಕೇಳ್ತಾ ಇಲ್ಲ. ಓಕೆ, ಇಡೀ ಜಿಲ್ಲೆದ ಟೆನ್ಷನ್ ಇರುತ್ತೆ. ಆ್ಯಸ್ ಎ ಮುನ್ಸಿಪಲ್ ಮಿನಿಸ್ಟರ್ ಇದ್ದಾರೆ, ರಹೀಂ ಖಾನ್ ಸರ್ ಇದ್ದಾರೆ, ಅದು ಅವ್ರು ಯೋಚನೆ ಮಾಡಲಿ. ಬಟ್ ನಾವು ಯೋಚನೆ ಮಾಡೋದು ನಮ್ಮ ವಾರ್ಡ್ ನಂಬರ್ 18 ನಮ್ಮ ವಾರ್ಡಿಗೆ ನಮ್ಗೇನು ಡೆವಲಪ್ಮೆಂಟ್ಸ್ ಬೇಕು ಅಷ್ಟೇ ಕೇಳ್ತಾ ಇದ್ದೀವಿ ನಾವು. ಅದಕ್ಕೆ ಬಿಟ್ಟು ಬೇರೆದು ಏನೂ ಕೇಳ್ತಾಯಿಲ್ಲ. ದಯವಿಟ್ಟು ನಾವು ಹೇಳೋದಿಷ್ಟೇ ಏನಂದರೆ ನಮಗೆ ನಮ್ಮ ವಾರ್ಡ್ ಡೆವಲಪ್ಮೆಂಟ್ ಸಲುವಾಗಿ ಬೇಕು. ಹೌದು, ಕೊಟ್ಟಿದ್ದೀವಿ, ಮಾಡ್ತೀವಿ. ಹೌದು, ಮೀಟಿಂಗಲ್ಲಿ ಇಡೋಣ ಅಂದ್ಬಿಟ್ಟು ಇಷ್ಟೇ ಹೇಳ್ತಾರೆ. ಮೀಟಿಂಗಲ್ಲಂತೂ ಇದು ಡಿಸ್ಕಷನ್ನೇ ಆಗಲ್ಲ. ಯಾಕಂದರೆ ಅವ್ರು ಏನು ರೈಟಿಂಗಲ್ಲಿ ಕೊಡ್ತಾರೆ ಅದೇ ಆಗೋದಲ್ಲಿ. ಯಾಕಂದರೆ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ, ನಾವೇನು ಮಾಡಿದ್ರೂ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ಪ್ರಶ್ನೆ, ನಿಮಗೂ ಗೊತ್ತಿರೋ ಪ್ರಶ್ನೆ ಇದೆ. ಇದು ಏನು ನಗರಸಭೆ ಅಧ್ಯಕ್ಷ ಅಂತ ಮೊಹಮ್ಮದ್ ಗೌಸರೆ ಇಂಟೆನ್ಷನಲ್ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ. ನೀವೇನು ಕೇಳಿದರೆ ಇದು ಸಪೋರ್ಟ್ ಮಾಡ್ತಿಲ್ಲ. ನಮ್ಮ ವಾರ್ಡಿಗಂತೂ ಸಪೋರ್ಟ್ ಮಾಡ್ತಾ ಇಲ್ಲ, ಬೇರೆಯವ್ರದಂತೂ ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ವಾರ್ಡಿಗಂತೂ ಏನೂ ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ಕೆಲಸಗಳು ನಮಗೂ ಕೊಡ್ತಾ ಇಲ್ಲ. ನಮ್ಮ ವಾರ್ಡ್ ಡೆವಲಪ್ಮೆಂಟ್ಸ್ ನಮಗೆ ಬೇಕಾಗಿದೆ, ಅದು ನಮಗೆ ಗೊತ್ತಿರುತ್ತೆ ತಾನೇ. ನಮ್ಮ ವಾರ್ಡಿಗೆ ನಾವು ಏನು ಡೆವಲಪ್ಮೆಂಟ್ಸ್ ಮಾಡಬೇಕು ಅಂದ್ಬಿಟ್ಟು ನಮಗೆ ಗೊತ್ತಿರುತ್ತೆ, ಅದು ಅವ್ರು ಕೊಡಬೇಕು ಆ್ಯಕ್ಚುಲಿ. ಬಟ್ ಕೊಡ್ತಾ ಇಲ್ಲ. ಇದೇ ನಮ್ಮ ಸಮಸ್ಯೆ ಆಗ್ತಾ ಇರೋದು. ಸಚಿವರಿಗೆ ನಾನು ಒಂದೇ ಹೇಳೋಕ್ಕೆ ಮನವಿ ನಂದೇನೆಂದರೆ, ನಾವು ಆಲ್ರೆಡಿ ನಿಮಗೆಲ್ಲ ಕೊಟ್ಟಿದ್ದೀವಿ, ನಿಮ್ಮ ಮಾಹಿತಿ ನಿಮಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಗಮನಕ್ಕೆ ನಾವು ತಂದಿದ್ದೀವಿ. ನಾವು ಹೇಳೋದೇನೆಂದರೆ ನಮ್ಮ ವಾರ್ಡ್ ಡೆವಲಪ್ಮೆಂಟ್ ಸಲುವಾಗಿ ದಯವಿಟ್ಟು ಸ್ವಲ್ಪ ನೋಡಿ.
ಯಾಕಂದರೆ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಸರ್. ನಾವು ಕೇಳೋದು ನಮ್ಮ ವಾರ್ಡ್ ಡೆವಲಪ್ಮೆಂಟ್ ಸಲುವಾಗಿ ಅಷ್ಟೇ. ನಂದು 2 ಮಾತು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು. ಉಲ್ಲಾಸಿನಿ ವಿಕ್ರಮ್ ಉದಾಳೆ. ನಗರಸಭೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾದ ಈ ಉದ್ಯಾನವನ ನಾಯಿ ಹಂದಿಗಳ ತಾಣವಾಗಿದೆ. ರಾತ್ರಿಯಾದ್ರೆ ಕೆಲವು ಪುಂಡರು ಸರಾಯಿ ಕುಡಿಯಲು ಹಾಗೂ ಗಾಂಜಾ ಸೇದಲು ಇಲ್ಲಿಗೆ ಬರ್ತಾರೆ. ಇದರ ಬಗ್ಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಪೌರಾಡಳಿತ ಸಚಿವರ ವಿರುದ್ಧ ಅಲ್ಲಿರುವಂತಹ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹಾಗಾಗಿ ಈ ಒಂದು ಗಾರ್ಡನ್ ಅನ್ನ ಸ್ವಚ್ಛವಾಗಿಟ್ಟುಕೊಳ್ಳಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಅಂತ ಕಾಲೋನಿಯ ನಿವಾಸಿ ಸಿದ್ದರಾಮೇಶ್ವರ ರೆಡ್ಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಂದಿ ಕಾಲನಿ ಅಂತ ಅನ್ನೋದು ನಮ್ಮದು ಬೀದರ್ದು ಸೆಂಟರ್ ಪಾಯಿಂಟ್ ಅದ. ವಾರ್ಡ್ ನಂಬರ್ 18 ನಂದಿ ಕಾಲನಿ ನಮ್ಮ ಬೀದರ್ ಸೆಂಟರ್ ಪಾಯಿಂಟ್ ಅದ. ಇದು ಎಷ್ಟು ಕ್ಲೀನ್ಲಿ ಮೇಂಟೈನ್ ಮಾಡಬೇಕು, ಎಷ್ಟು ಒಳ್ಳೆ ಜನ ಇದ್ದಾರೆ ಇಲ್ಲಿ, ಇಷ್ಟು ಒಳ್ಳೆ ಜಾಗ ಇದು, ಇಷ್ಟು ಒಳ್ಳೆ ಗಾರ್ಡನ್ ಕೊಟ್ಟಿದ್ದಾರೆ. ಈ ಒಳ್ಳೆ ಗಾರ್ಡನ್ಗೆ ನಾವು ಮೇಂಟೈನ್ ಮಾಡೋದು ಬಿಟ್ಟು ಇಲ್ಲೆಲ್ಲ ಒಣ ಹಂದಿ ಓಡಾಡೋದು, ನಾಯಿ ಓಡಾಡೋದು, ರಾತ್ರಿ ಸಾಯಂಕಾಲ ಆದರೆ ಬರೀ ಜನ ಬಂದು ಶರಿ ಕುಡಿಯೋದು, ಗಾಂಜಾ ಬಿಗಿಯೋದು. ಇಲ್ಲಿ ನಾರ್ಮಲ್ ಜನರ ನಮ್ಮದು ಕಾಲನಿ ಜನರಿಗೆ ವಾಕಿಂಗ್ ಮಾಡ್ಲಿಕ್ಕಂಥೇಳಿ, ಹುಡುಗರಿಗೆ ಆಟ ಆಡ್ಲಿಕ್ಕೆ ಅಂಥೇಳಿ ಇಷ್ಟು ಚಲೋ ಗಾರ್ಡನ್ ಮಾಡಿದ್ರೆ ಇದಕ್ಕೆ ಮೇಂಟೈನ್ ಮಾಡ್ತಾಯಿಲ್ಲ. ಯಾರು ಮಾಡ್ತಾಯಿಲ್ಲ? CMC ಕೆಲಸ. ನಮ್ಮ ಪೌರಾಡಳಿತ ಸಚಿವರು ಯಾರ? ನಮ್ಮ ಕರ್ನಾಟಕದ ಯಾರ? ನಮ್ಮ ಬೀದರ್ದವ್ರು ಯಾರ? ನಮ್ಮ ಬೀದರ್ದವರೇ ನಮ್ಮದು ಸಚಿವರಾಗಿ ಇಷ್ಟು ನಮ್ಮ ಸೆಂಟರ್ ಆಫ್ ದ ಬೀದರ್ ಆಫ್ ದ ಒಂದು ಕಾಲನಿ ಇಷ್ಟು ಚಲೋ ನಮ್ಮದು ಗಾರ್ಡನ್ ಇಟ್ಕೊಂಡಿದ್ದು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಒಂದ್ಸಲಿ ನೋಡೋಕೆ ಬರ್ತಾಯಿಲ್ಲ. ಬರೀ ಎಲೆಕ್ಷನ್ ಬಂದಾಗ ಓಟ್ ಕೊಡ್ರಿ ಅಂತ ಕೇಳಕ್ಕೆ ಬರ್ತಾರೆ. ನಾವು ಯಾಕೆ ನಾವು ಓಟ್ ಹಾಕಲ್ಲ ಅವ್ರಿಗೆ ಅಂಥೇಳಿ ನಮ್ಮದೇನು ಏನು ನಮ್ಮ ಕಾಲನಿ ಡೆವಲಪ್ ಮಾಡ್ಬಾರ್ದು ಅಂತದ? ಯಾರು ಅವ್ರಿಗೆ ಓಟ್ ಹಾಕ್ತಾರೆ ಅವರಿಗೆ ಡೆವಲಪ್ ಮಾಡ್ತಾರೆ. ಹಾಕಿತ್ತಲ್ಲೇ ಹೈಮಾಸ್ಟ್ 20 ಸಲ ಹಾಕಿ ಬಿಲ್ ಎತ್ಕೊಳತ್ತಾರ ಅವರೆಲ್ಲ. ನಮ್ಮಲ್ಲಿ ನೋಡ್ರಿ ಇಲ್ಲಿ ನಮ್ದು ಎಷ್ಟು ಚಲೋ ಕಾಲನಿದಾಗ ಇಂಥ ಹಂದಿ ವಾಸಿ ನಡ್ಲತ್ತದ. ಇಲ್ಲಿ ಬರೀ ಹಂದಿಗಳು ಇರ್ಲತ್ತಾರ, ನಾಯಿಗಳು ಇರ್ಲತ್ತವ. ಇಲ್ಲಿ ಬೇರೆ ಏನು ನಮ್ಮ ಕಾಲನಿದಿಂದ ಏನೂ ನಾವು ಪ್ರಪೋಸಲ್ ಕೊಡಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಏನೇ ನಾವು ಹೋಗಿ ಮಾತಾಡೋಕೆ ಕುಂತರು ನಮಗೆ ಯಾರೂ ಅಲ್ಲಿ ಗಮನ ಕೊಡ್ತಾ ಇಲ್ಲ. ನಮ್ಮದು ನಗರಸಭೆ ಸದಸ್ಯರಾದ್ರಿಗೆ ಎಷ್ಟು ನಾವು ಹೋಗಿ ಹೇಳ್ತಾ ಇದ್ದೀವಿ, ಅವರು ನಮ್ಮ ಜೊತೆ ಕರ್ಕೊಂಡು ಹೋಗಿ ನಡೀರಿ ಅಂತ ಕಮಿಷನರ್ ಹತ್ರ ಹೋಗಿ ಹೇಳ್ತಾ ಇದ್ದೀವಿ, ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀವಿ. ನಮ್ಮ ಮಾತಿಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಎಷ್ಟು ಸಲ ಹೇಳಿದ್ರು ಎಷ್ಟು ಸಲ ಹೇಳಿದ್ರು ಬರೀ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅವರು ಯಾರಿಗೆ ಬೇಕಾಗಿದ್ದಾರೆ, ಯಾರು ಅವ್ರ ಜನ ಇದ್ದಾರೆ ಅವ್ರಿಗೆ ಮಾತ್ರ ಅವರು ವೋಟ್ ಬ್ಯಾಂಕ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅವರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಅವ್ರದ್ದೇ ಏರಿಯಾ ಡೆವಲಪ್ ಮಾಡ್ತಾ ಇದ್ದಾರೆ. ನಮ್ಮ ಏರಿಯಾಗೆ ಟೋಟಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಈ ಏರಿಯಾದು ಟ್ಯಾಕ್ಸ್ ಪೇಯರ್ಸ್ ಇದ್ದೀವಿ. ನಾವು ನಮ್ಮದು ಮ್ಯಾಕ್ಸಿಮಮ್ ಟ್ಯಾಕ್ಸ್ ಹೋಗ್ತಾ ಇರೋದು ನಮ್ಮ ಏರಿಯಾದಿಂದ, ನಮ್ಮ ಜನರಲ್ ಏರಿಯಾಗಳಿಂದ. ಬಟ್ ನಮಗೆ ಏನೂ ಸಿಗ್ತಾ ಇಲ್ಲ ಗೌರ್ಮೆಂಟ್ ಕಡೆಯಿಂದ. ನಾವು ಯಾಕೆ ವೋಟ್ ಹಾಕಬೇಕು? ನಾವು ಯಾರಿಗೋಸ್ಕರ ವೋಟ್ ಹಾಕಬೇಕು? ಟ್ಯಾಕ್ಸ್ ಯಾಕೆ ಕಟ್ಟಬೇಕು? ನಾವು ಟ್ಯಾಕ್ಸ್ ಕಟ್ಟಿದ್ದು ಯಾವ ರಿಟರ್ನ್ ನಮಗೆ ಬರಬೇಕಲ್ಲ. ನಮಗೆ ಬರೋದು ಬಿಟ್ಟು ಯಾರಿಗೂ ಹೋಗ್ತಾ ಇದೆ. ಅದು ಹೋಗಲಿ ಪರವಾಗಿಲ್ಲ, ಇಡೀ ಬೀದರ್ ಡೆವಲಪ್ ಆಗಲಿ. ಬಟ್ ನಮ್ಮದು ಏರಿಯಾ ಯಾಕೆ ಡೆವಲಪ್ ಆಗ್ತಿಲ್ಲ? ನಮ್ಗೆ ಅದೇ ಕ್ವಶನ್. ನಾನು ಸಿದ್ದರಾಮೇಶ್ವರ ರೆಡ್ಡಿ ಅಂತ, ನಂದಿ ಕಾಲನಿ ನಿವಾಸಿ, ವಾರ್ಡ್ ನಂಬರ್ 18. ನಾವು ಪ್ರತಿನಿತ್ಯ ಇಲ್ಲಿ ವಾಕಿಂಗ್ ಮಾಡಲು ಬರುತ್ತೇವೆ. ಆದರೆ ಇಂದು ಸ್ಥಳ ವಾಕಿಂಗ್ ಮಾಡುವ ಸ್ಥಳವಾಗಿ ಉಳಿದಿಲ್ಲ. ಸಂಜೆ ಹೊತ್ತು ಇಲ್ಲಿ ವಾಕಿಂಗ್ ಬರಲು ಸಹ ನಮಗೆ ಹೆದರಿಕೆ ಉಂಟಾಗುತ್ತಿದೆ. ಇಲ್ಲಿ ಬಂದಂತಹ ಕಿಡಿಗೇಡಿಗಳು ಎಲ್ಲೆಂದರಲ್ಲಿ ಮೂತ್ರ ಮಾಡಿ ಗಲೀಜು ಮಾಡ್ತಿದ್ದಾರೆ. ಆ ದುರ್ವಾಸನೆಯಿಂದ ವಾಕಿಂಗ್ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತ ಕಾಲೋನಿ ನಿವಾಸಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಇಲ್ಲಿ ಏರಿಯಾ ಗಾರ್ಡನ್ ಎಲ್ಲ ನಾವು ವಾಕಿಂಗ್ ಮಾಡೋಕೆ ಬರ್ತೀವಿ ಸರ್. ವಾಕಿಂಗ್ ಮಾಡೋಕೆ ಆಗ್ತಾಯಿಲ್ಲ. ಪೂರ ಹಾಳಾಗ್ಯದ ನಮ್ಮ ಗಾರ್ಡನು. ಪೂರ ಕಾಂಪೌಂಡ್ ಎಲ್ಲ ಬಿದ್ದುಬಿಟ್ಟದ. ಹಂದಿ ಬರ್ಲತ್ತವ, ನಾಯಿ ಬರ್ಲತ್ತವ. ಒಂದು ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಏನೂ ಇಲ್ಲ ಸರ್. ಮಕ್ಕಳಿಗೆಲ್ಲ ನಮ್ಗೆ ಓಡಾಡ್ಲಕ್ಕೆ ನಮ್ಗೆ ಭಯ ಆಗ್ಲತ್ತದ. ಸಂಜೆ ಆಗೋದು ನಮ್ಗೆ ಹೊರಗೆ ಬರ್ರಿ ಇದು ಗಾರ್ಡನ್ದಾಗ ವಾಕಿಂಗ್ ಮಾಡ್ತೀವಿ ಸರ್. ನಾವು ವಾಕಿಂಗ್ ಮಾಡೋಕ್ಕೆ ಬರ್ಲತ್ತಿಲ್ಲ. ಬಟ್ ಇಲ್ಲಿಂದ ಏನದ ಪೌರಾಡಳಿತ ಸಚಿವರು ಏನಾರ ಅವರೆಲ್ಲ ಗಮನ ಕೊಡಿಸಿ ಈ ಕಡೆ ಸ್ವಲ್ಪ ಕಸ ಎಲ್ಲ ಬಿದ್ದು ಸರ್. ಪೂರ ಎಲ್ಲ ಹೊಲಸಲ್ಸಾಗ್ಯದ ಸರ್. ಎಲ್ಲ ಕ್ಲಿಯರ್ ಮಾಡಿಸ್ರಿ. ಚಲೋ ನಮ್ಗೆ ಓಡಾಡ್ಲಕ್ಕೆ ವಾಕಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಸವಲತ್ತು ಮಾಡಿಕೊಡ್ರಿ ಅಂತ ಕೇಳೋದು ಬಂದಿ ಸರ್ ಅವ್ರಿಗೆ. ಸ್ಮೆಲ್ನೂ ಬರುತ್ತೆ ಸರ್. ಇಲ್ಲೆಲ್ಲ ಸ್ಮೆಲ್ ಬರತ್ತದ. ಎಲ್ಲ ಟಾಯ್ಲೆಟ್ ಎಲ್ಲ ಮಾಡಿ ಹೋಗ್ತಿರ್ತಾರೆ ಜನರೆಲ್ಲ. ನಾವು ಹೆಣ್ಮಕ್ಳಾಗಿ ನಮಗೆಲ್ಲ ಹಿಂಗೆ ಓಡಾಡ್ಲಿಕ್ಕೆ ಬರಲ್ಲ ಸರ್. ಟಾಯ್ಲೆಟ್ ಕ್ಲಿಯರ್ ಇದ್ದು ನಮ್ಮನ್ನು ಯಾವಾಗಂದ್ರೆ ಅವಾಗ ಓಡಾಡ್ಲಿಕ್ಕೆ ಬರ್ತದೆ, ವಾಕಿಂಗ್ ಮಾಡೋಕೆ ಬರ್ತದೆ. ಇಲ್ಲೆಲ್ಲ ಕರೆಕ್ಟ್ ಇದ್ರೆ ಯಾರೂ ಬರಲ್ಲ ಸರ್. ಕರೆಕ್ಟ್ ಇಲ್ಲ, ಹಾಳು ಬಿದ್ದೋಗೆ ಅಂತಂದು ಎಲ್ಲರೂ ಬರ್ತಾರೆ, ಹೋಗ್ತಾರೆ, ಏನಾದ್ರು ಬೇಕಾದ್ರೂ ಮಾಡಿ ಹೋಗ್ತಾರೆ. ಅದಕ್ಕೆ ನಾವು ಸಾಯಂಕಾಲ ಈ ಕಡೆ ಬರೋಕ್ಕೂ ಆಗ್ತಾಯಿಲ್ಲ. ಬಟ್ ವಾಕಿಂಗ್ ಮಾಡೋ ಪ್ಲೇಸ್ ಅದ ಸರ್. ಇದು ಚಲೋ ಇದ್ದಿನ ಗಾರ್ಡನ್ ಮೊದಲು ಭಾಳ ಚಲೋ ಐತೆ ಸರ್. ಇವಾಗೆಲ್ಲ ಕೆಟ್ಟೋಗ್ಬಿಟ್ಟೆ ಸರ್. ಇದು ಖರಾಬಾಗಿ ಮತ್ತು 5-6 ವರ್ಷದಿಂದ ಖರಾಬಾಗಿಬಿಟ್ಟದ್ರಿ. ಇದು ಖರಾಬಾಗಿದ್ದು ಯಾರು ಕೇರೇ ಮಾಡಿಲ್ಲ ಸರ್. ಈ ಕಡೆ ಕೇರ್ ಮಾಡಿಲ್ಲ. ಸೊ ಆದಷ್ಟು ಜಲ್ದಿ ಇದು ಕ್ಲಿಯರ್ ಮಾಡೋಂಗೆ ಮಾಡಿರಿ ಸರ್. ಇಡೀ ರಾಜ್ಯವನ್ನೇ ಸ್ವಚ್ಛವಾಗಿಡುವ ಪೌರಾಡಳಿತ ಇಲಾಖೆಯ ಸಚಿವರ ತವರು ಕ್ಷೇತ್ರದ ಉದ್ಯಾನವನದಲ್ಲಿ ಇಂತಹ ದುಸ್ಥಿತಿ ನಿರ್ಮಾಣವಾಗಿರುವುದು ದುರಂತ ಎನ್ನ. ತನ್ನ ಸ್ವಂತ ಕ್ಷೇತ್ರವನ್ನೇ ಸ್ವಚ್ಛವಾಗಿ ಇಟ್ಟುಕೊಳ್ಳದ ಸಚಿವ ರಾಜ್ಯದ ಉದ್ಧಾರ ಹೇಗೆ ಮಾಡ್ತಾರೆ ಎಂಬುದು ಕ್ಷೇತ್ರದ ಜನರು ಮಾತನಾಡ್ಕೊಳ್ತಿದ್ದಾರೆ. ಅದರಿಂದ ಸಚಿವ ರಹೀಂ ಖಾನ್ ಅವರು ತಮ್ಮ ಆಪ್ತ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಮುಖಾಂತರ ಕೂಡಲೇ ಈ ಅವ್ಯವಸ್ಥೆಯನ್ನ ಸರಿಪಡಿಸಿ ಸಾರ್ವಜನಿಕರ ಹಿಡಿಶಾಪದಿಂದ ಮುಕ್ತರಾಗಬೇಕು.